ವ್ಯಾಸ 1.2 ಒಂದನೇ ಮೇನು. ಈ ಕೆಳಗಿನವುಗಳನ್ನು ಕಂಡುಹಿಡಿಯಿರಿ. ಈ ಕೆಳಗಿನವುಗಳನ್ನು ಕಂಡುಹಿಡಿಯಿರಿ. ಅಲ್ಲಿ ಒಂದನೇ ಲೆಕ್ಕ sin 60 into cos 30 sin 60 into cos 30 plus sin 30 into cos 60. ಒಂದನೇ ಲೆಕ್ಕ sin 60 into cos 30 plus sin 30 into cos 60. ಇದನ್ನ ಲೆಕ್ಕ ಬಿಡಿಸಬೇಕಾಗುತ್ತೆ. ನೋಡಿ, ಈ ಲೆಕ್ಕ ಮತ್ತು ಕೋಷ್ಟಕವನ್ನ ಆಧಾರ ಇಟ್ಕೊಂಡು ಲೆಕ್ಕ ಬಿಡಿಸ್ತಾ ಹೋದ್ರೆ sin 60 ಗೆ ಬೆಲೆ ಎಷ್ಟಿದೆ? 2ನೇ ರೂಟ್ 3 ಇಂಟು cos 30 ಗೆ ಬೆಲೆ ಎಷ್ಟಿದೆ? cos 30 ಗೆ ಅದು ಕೂಡ 2ನೇ ರೂಟ್ 3 ಇದೆ ಪ್ಲಸ್ sin 30 ಗೆ ಎಷ್ಟಿದೆ? 2ನೇ 1 ಇದೆ, 2ನೇ 1 ಇಂಟು cos 60 ಗೆ ಎಷ್ಟಿದೆ? 2ನೇ 1 ಇದೆ, 2ನೇ 1 ಇದೆ. ಈಗ ನೋಡಿ, sin 60 2ನೇ ರೂಟ್ 3 ಇಂಟು cos 30 2ನೇ ರೂಟ್ 3 ಪ್ಲಸ್ sin 30 2ನೇ 1 ಇಂಟು cos 60 2ನೇ 1. ಈಗ ಬೆಲೆಗಳನ್ನು ಬರ್ಕೊಂಡು ಇದನ್ನ ಸುಲಭಕ್ಕೂ ತರಬಹುದು. ಈಗ ಇಲ್ಲಿ ಭಿನ್ನ ರಾಶಿಗಳ ನಡುವೆ ಇಂಟು ಇರೋದ್ರಿಂದ ಏನ್ ಮಾಡಬೇಕಾಗುತ್ತೆ? ಅಂಶಾಂಶ ಗುಣಿಸಬೇಕಾಗತ್ತೆ, ಛೇದ ಗುಣಿಸಬೇಕಾಗುತ್ತೆ. ಇಲ್ಲಿ ಅಂಶಾಂಶ ಗುಣಿಸಿದಾಗ ರೂಟ್ 3ಕ್ಕೆ ರೂಟ್ 3 ಗುಣಿಸಿದ್ರೆ 3 ಎಷ್ಟಾಗುತ್ತೆ? 9 ಆಗುತ್ತೆ. ಡಿವೈಡ್ ಬೈ 2 4 ಪ್ಲಸ್ 1 1 1 2 4. ಹೀಗೆ ಮಾಡಬೇಕು. ಭಿನ್ನ ರಾಶಿಗಳ ನಡುವೆ ಏನಿದೆ? ಪ್ಲಸ್ ಇರೋದ್ರಿಂದ ಈ ಭಿನ್ನ ರಾಶಿಗಳನ್ನ ಕೂಡಬೇಕಾಗುತ್ತೆ. ಆಯ್ತಾ? ಛೇದ ಎಷ್ಟು ಬರುತ್ತೆ? 4 ಬರುತ್ತೆ. ಛೇದ 4. ಈ 4 ಎಷ್ಟು ಆವರ್ತೆ ಹೋಗುತ್ತೆ? 1 ಆವರ್ತೆ ಹೋಗುತ್ತೆ. ಅಲ್ಲಿಗೆ ರೂಟ್ 9 ಬರುತ್ತೆ. ರೂಟ್ 9 ಪ್ಲಸ್ ಇದೆಷ್ಟು ಬರುತ್ತೆ? 4 1 ಆವರ್ತೆ ಹೋಗುತ್ತೆ. 1 ಇಲ್ಲಿ ರೂಟ್ 9ಕ್ಕೆ ವರ್ಗಮೂಲ ಇಲ್ಲೇ ತೆಗಿಬೇಕಾಗಿತ್ತು. ಇಲ್ಲಿ ತಂದ್ಕೊಳ್ಳೋಣ. ರೂಟ್ 9ಕ್ಕೆ ಎಷ್ಟು ವರ್ಗಮೂಲ ಎಷ್ಟು ಬರುತ್ತೆ? 3 ಬರುತ್ತೆ. 3 1ಕ್ಕೆ 1 ಡಿವೈಡ್ ಬೈ 4. ಅಲ್ಲಿ 3 ಪ್ಲಸ್ 1 4 ಬೈ 4 1 ಉತ್ತರ ಎಷ್ಟಾಗ್ತದೆ? 1. ಇಷ್ಟೇ ಬಿಡಿಸ್ಬೋದು. ಇಲ್ಲಾಂದ್ರೆ ಇದನ್ನ 9 ವರ್ಗಮೂಲ 3 4 ಪ್ಲಸ್ 4ನೇ 1 ನೋಡಿ, 4ನೇ 1 4ನೇ 3 ಮುಕ್ಕಾಲು ಪ್ಲಸ್ 4ನೇ 1 ಕಾಲ್ ಭಾಗ, ಮುಕ್ಕಾಲ್ ಭಾಗ ಕಾಲ್ ಭಾಗ ಕೂಡ ಎಷ್ಟು ಬರುತ್ತೆ? 1 ಬರುತ್ತೆ. ಇದಕ್ಕೂ ಮಾಡ್ಬೋದು. ಇಲ್ಲಾಂದ್ರೆ ಕ್ಲಾಸ್ ಆಗ್ತದೆ 4 ಬರುತ್ತೆ. 4 ಈ ತರ ಬರುತ್ತೆ. 3 ಪ್ಲಸ್ 1 4 4 1 ಆವರ್ತೆ ಹೋಗುತ್ತೆ. ಉತ್ತರ ಎಷ್ಟಾಗುತ್ತೆ? 1. ಈ ರೀತಿ ನಾವು ಲೆಕ್ಕವನ್ನು ಬಿಡಿಸ್ಬೋದು. ಈಗ ನೆಕ್ಸ್ಟ್ 2ನೇ ಲೆಕ್ಕ ಲೆಕ್ಕ 2 tan square 45 degree 2 tan square 45 degree plus cos square 30 degree minus sin square 60 degree. 2 tan square 45 degree plus cos square 30 degree minus sin square 60 degree. ನೋಡಿ, ಹಿಂದಿನ ಲೆಕ್ಕಕ್ಕೂ ಈ ಲೆಕ್ಕಕ್ಕೂ ಸ್ವಲ್ಪ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಅನುಪಾತಗಳಿಗೆ ತ್ರಿಕೋನಮಿತಿ ಅನುಪಾತಗಳಿಗೆ ಸ್ಕ್ವೇರ್ ಇದೆ ಮತ್ತೆ 2 ಇರೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಇರೋದನ್ನ ಬಿಡಿಸ್ಬೇಕಾಗುತ್ತೆ. ಈಗ 2ಕ್ಕೆ 2 tan 45 ಅಂತ ಹೇಳಿದ್ರೆ ಎಷ್ಟಿದೆ? 1 ಇದೆ. 2ಕ್ಕೆ 2 tan 45 1 ಸ್ಕ್ವೇರ್ಗೆ ಸ್ಕ್ವೇರ್. 2 tan 45 ಬೆಲೆ ಕೋಷ್ಟಕ ಪ್ರಕಾರ tan 45 ಎಷ್ಟಿದೆ? 1 ಇದೆ. 1 ಸ್ಕ್ವೇರ್ ಪ್ಲಸ್
ಕಾಸ್ 30 ಅಂತ ಹೇಳಿದ್ರೆ √3/2 ಹೋಲ್ ಸ್ಕ್ವೇರ್ √3/2 ಹೋಲ್ ಸ್ಕ್ವೇರ್ ಮೈನಸ್ sin 60 ಇದೆ ಅದು ಕೂಡ √3/2 ಹೋಲ್ ಸ್ಕ್ವೇರ್. ಇನ್ನೊಂದ್ಸರಿ 2 tan 45 ಅಂತ ಹೇಳಿದ್ರೆ 1 ಸ್ಕ್ವೇರ್ಗೆ ಸ್ಕ್ವೇರ್ ಪ್ಲಸ್ಗೆ ಪ್ಲಸ್ cos 30 ಅಂತ ಹೇಳಿದ್ರೆ 2ನೇ √3 ಹೋಲ್ ಸ್ಕ್ವೇರ್ ಮೈನಸ್ sin 60 ಅಂದ್ರೆ 2ನೇ √3 ಹೋಲ್ ಸ್ಕ್ವೇರ್. ಈಗ ಇದನ್ನ ಬಿಡಿಸ್ತಾ ಹೋದ್ರೆ 1 ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ ಅಂದ್ರೆ 1 2 ಒಂದು ಎಷ್ಟಾಗುತ್ತೆ 2 ಆಗುತ್ತೆ ಪ್ಲಸ್ ಈಗ 3 ಸ್ಕ್ವೇರ್ ಅಂದ್ರೆ 9 3 9 2 ಸ್ಕ್ವೇರ್ ಅಂದ್ರೆ 4 ಮೈನಸ್ ಇಲ್ಲಿ 3 ಸ್ಕ್ವೇರ್ ಅಂದ್ರೆ 9 √9 ಡಿವೈಡ್ ಬೈ 2 ಸ್ಕ್ವೇರ್ ಅಂದ್ರೆ 4 2ಕ್ಕೆ 2 ಪ್ಲಸ್ 9 ವರ್ಗಮೂಲ 3/4 ಮೈನಸ್ 9 ವರ್ಗಮೂಲ 3/4 ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಪ್ಲಸ್ 4ನೇ 3 ಇದೆ ಮೈನಸ್ 4ನೇ 3 ಇದೆ ಇದು ಒಂದಕ್ಕೊಂದು ಏನಾಗುತ್ತೆ ಕ್ಯಾನ್ಸಲ್ ಆದಾಗ ಇದು 2 ಅದರಿಂದ ಈ ಸಮಸ್ಯೆಗೆ ಬರುವುದು ಎಷ್ಟಾಗುತ್ತೆ 2 ಆಗುತ್ತೆ. ಈ ರೀತಿಯಾಗಿ ನಾವು ಲೆಕ್ಕವನ್ನ ಬಿಡಿಸಬಹುದು. ಈಗ ಅಭ್ಯಾಸದ 3ನೇ ಲೆಕ್ಕ cos 45 divided by secant 30 plus cosecant 30 cos 45 divided by secant 30 plus cosecant 30 cos 45 divided by secant 30 plus cosecant 30. ಇದು ಲೆಕ್ಕವನ್ನ ಬಿಡಿಸಬೇಕಾಗುತ್ತೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಲೆಕ್ಕವನ್ನ ಕೋಷ್ಟಕಕ್ಕೆ ಹೋಲಿಸ್ಬಿಟ್ಟು ಕೋಷ್ಟಕದಲ್ಲಿರುವ ಅನುಪಾತವನ್ನು ಬರುತ್ತಾ ಮಾಡಿದ cos 45 ಅಂತ ಹೇಳಿದ್ರೆ cos 45 ಎಷ್ಟಿದೆ √2ನೇ 1 cos 45 ಬೆಲೆ √2ನೇ 1 secant 30 ಬೆಲೆ √3ನೇ 2 ಪ್ಲಸ್ cosecant 30 ಬೆಲೆ 2 cosecant 30 ಬೆಲೆ ಎಷ್ಟು 2 secant 30 ಬೆಲೆ √3ನೇ 2 cosecant 30 ಬೆಲೆ 2. ಈಗ ಬಿಡಿಸಬೇಕಾಗತ್ತೆ ಅಂತ ಫಸ್ಟ್ √2ನೇ 1 ಹಾಗೆ ಇರಲಿ. ಈ ಛೇದದಲ್ಲಿರುವುದನ್ನ ಸ್ವಲ್ಪ ತಗೊಂಡ್ರೆ ಇಲ್ಲಿ ಲಾಸ ತೆಗಿಬೇಕಾಗುತ್ತೆ 1/√2 ಇಲ್ಲಿ ಲಾಸ ತೆಗೆದ್ರೆ √3 ಎಷ್ಟಾಗುತ್ತೆ 1 ಆಗ್ತಾ ಹೋಗುತ್ತೆ 1 2 ಪ್ಲಸ್ 2ರಿಂದ ಇಲ್ಲಿ ಬೈ 1 ತಗೊಳ್ಳಿ 1ರಿಂದ √3 ಗುಣಿಸಿ √3 ಬರುತ್ತೆ √3 × 2 √3 ಬರುತ್ತೆ 2 √3 ಬರ್ತಾಗುತ್ತೆ. ಈಗ ನೋಡಿ ಇದನ್ನೇನ್ ಮಾಡಬೇಕು ಭಾಗಾಕಾರ ಚಿಹ್ನೆ ತೆಗೆದ್ಬಿಟ್ಟು ಇಂಟು ಮಾಡಿದ್ರೆ √2ನೇ 1 ಇಂಟು √2ನೇ 1 ಇಂಟು ಮಾಡಿದ್ರೆ ಏನಾಗುತ್ತೆ ವ್ಯತ್ಕ್ರಮ ಆಗುತ್ತೆ √3 2 ಪ್ಲಸ್ 2 √3 ಇದು ಛೇದಕ್ಕೆ ಹೋಗುತ್ತೆ ಇದು ಅಂಶಕ್ಕೆ ಹೋಗುತ್ತೆ. ಈಗ ಅಂಶ ಗುಣಿಸ್ಕೊಂಡ್ರೆ
ರೂಟ್ 3 ಡಿವೈಡ್ ಬೈ ಎಷ್ಟು ಗುಣಿಸ್ಕೊಳ್ಬೇಕಾಗತ್ತೆ 2ರಿಂದ ರೂಟ್ 2 ಇಂಟು 2 ಪ್ಲಸ್ 2 ರೂಟ್ 3 ರೂಟ್ 2 ಇಂಟು 2 ಪ್ಲಸ್ 2 ರೂಟ್ 3 ಈಗ ರೂಟ್ 3 ಡಿವೈಡ್ ಬೈ ಈ ಏಕಪದದಿಂದ ದ್ವಿಪದನ ಉಳಿಸ್ತಾ ಹೋದ್ರೆ ಇದು ಪೂರ್ಣಾಂಕ, ಇದು ಒಂದು ಕರ್ಣಿ. ಇಲ್ಲಿ ಪೂರ್ಣಾಂಕ ಒಂದು ತಿಳ್ಕೊಬೇಕಾಗತ್ತೆ. 2 ಒಂದೇ 2, ರೂಟ್ 2ಕ್ಕೆ ರೂಟ್ 2, ಪ್ಲಸ್ಗೆ ಪ್ಲಸ್ 2 ಒಂದೇ 2, ಎಷ್ಟು 2 ಮೂರ್ಲೆ 6 ಈ ರೀತಿ ಬರ್ತಾವ ನೋಡಿ. ಏಕಪದ ದ್ವಿಪದ 2 ಒಂದೇ 2 ರೂಟ್ 2, ಪ್ಲಸ್ಗೆ ಪ್ಲಸ್ 2 ಒಂದೇ 2, 2 ಮೂರ್ಲೆ 6. ಈಗ ಇಷ್ಟು ಬಂತಲ್ವ ವಿದ್ಯಾರ್ಥಿಗಳೇ, ಇದನ್ನೇ ಮಾಡ್ಬೇಕು. ಈಗ ಈ ಸಮಸ್ಯೆನ ಅಕರ್ಣೀಕಾರಕ ಮಾಡಬೇಕಾಗುತ್ತೆ. ಅಕರ್ಣೀಕಾರಕ ಮಾಡಿದ್ರೆ ರೂಟ್ 3 ಡಿವೈಡ್ ಬೈ 2 ರೂಟ್ 2 ಪ್ಲಸ್ 2 ರೂಟ್ 6, 2 ರೂಟ್ 3, 2 ರೂಟ್ 2 ಪ್ಲಸ್ 2 ರೂಟ್ 6 ಅಕರ್ಣೀಕಾರಕ ಮಾಡಿದಾಗ ಇಂಟು ಇಲ್ಲಿ ಛೇದವನ್ನು ಅಕರ್ಣೀಕರಿಸಬೇಕಾಗತ್ತೆ. ಛೇದದಲ್ಲಿ ದ್ವಿಪದ ಇದೆ, ದ್ವಿಪದ ಕಡೆ ಇದೆ, ಅದಕ್ಕೋಸ್ಕರ 2 ರೂಟ್ 2 ಪ್ಲಸ್ 2 ರೂಟ್ 6ಕ್ಕೆ ಅಕರ್ಣೀಕಾರಕ 2 ರೂಟ್ 2 ಮೈನಸ್ 2 ರೂಟ್ 6 ಆಗುತ್ತೆ. ಇದು ಪ್ಲಸ್ ಇದ್ದೇನಾಗುತ್ತೆ ಮೈನಸ್ ಆಗುತ್ತೆ. ಇಲ್ಲಿ ಅಕರ್ಣೀಕಾರಕ ಮಾಡಿದ್ರೆ 2 ರೂಟ್ 2 ಮೈನಸ್ 2 ರೂಟ್ 6 ಎರಡು ಕಡೆ ಬರ್ಕೊಳ್ಬೇಕಾಗತ್ತೆ. 2 ರೂಟ್ 2 ಮೈನಸ್ 2 ರೂಟ್ 6 ಅಂದ್ರೆ 2 ರೂಟ್ 2 ಮೈನಸ್ 2 ರೂಟ್ 6 ಇದ್ರ ಅಕರ್ಣೀಕಾರಕವನ್ನ ಅಂಶದಲ್ಲಿ ಮತ್ತು ಛೇದದಲ್ಲಿ ಹಾಕ್ಬಿಟ್ಟು ಏನ್ ಮಾಡ್ಬೇಕಾಗುತ್ತೆ ಗುಣಿಸ್ಬೇಕಾಗುತ್ತೆ. ಈಗ ಗುಣಿಸಿದ್ರೆ ಅಂಶ ಗುಣಿಸ್ಬೇಕಾಗತ್ತೆ. ರೂಟ್ 3ರಿಂದ 2 ರೂಟ್ 2 ಮೈನಸ್ 2 ರೂಟ್ 6, ರೂಟ್ 3ರಿಂದ 2 ರೂಟ್ 2 ಮೈನಸ್ 2 ರೂಟ್ 6 ಡಿವೈಡೆಡ್ ಬೈ ಇಲ್ಲೇನಾಗಿದೆ 2 ರೂಟ್ 2 ಪ್ಲಸ್ 2 ರೂಟ್ 6, 2 ರೂಟ್ 2 ಮೈನಸ್ 2 ರೂಟ್ 6. ಇದು ಪ್ಲಸ್ ಮತ್ತು ಮೈನಸ್ ಇದೆ. ಎ ಪ್ಲಸ್ ಬಿ ಎ ಮೈನಸ್ ಬಿ ಸೂತ್ರದ ಪ್ರಕಾರ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೂತ್ರ ಬೀಜಗಣಿತದ ಸೂತ್ರದ ವಿಸ್ತರಣೆ ಆಗುತ್ತೆ. ಅದಕ್ಕೋಸ್ಕರ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಇಲ್ಲಿ ನೋಡಿ, ಇದು ಏನು ತಿಳ್ಕೊಂಡ್ರೆ 2 ರೂಟ್ 2 ಎ 2 ರೂಟ್ 6 ಬಿ ಎ ಪ್ಲಸ್ ಬಿ, ಇದು ಎ ಮೈನಸ್ ಬಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಅದಕ್ಕೋಸ್ಕರ ಇವೆರಡನ್ನು ಗುಣಿಸಿದಾಗ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಗುಣಿಸಿದಾಗ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬಂತು. ಅದೇ ತರ ನಾವು ಈ ಎರಡು ದ್ವಿಪದಗಳನ್ನು ಗುಣಿಸಿದಾಗ ಏನ್ ಬರುತ್ತೆ 2 ರೂಟ್ 2 ಹೋಲ್ ಸ್ಕ್ವೇರ್ ಮೈನಸ್ 2 ರೂಟ್ 6 ಹೋಲ್ ಸ್ಕ್ವೇರ್ ಬರುತ್ತೆ. 2 ರೂಟ್ 2 ಹೋಲ್ ಸ್ಕ್ವೇರ್ ಮೈನಸ್ 2 ರೂಟ್ 6 ಹೋಲ್ ಸ್ಕ್ವೇರ್ ಬರ್ತಾ ಹೋಗುತ್ತೆ. ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇದ್ರ ಪ್ರಕಾರ ಗುಣಿಸ್ತಾ ಹೋದ್ರೆ ಈಗ ಅಂಶವನ್ನ ಗುಣಿಸಿ 3ರಿಂದ 1 ತಿಳ್ಕೊಂಡಾಗತ್ತೆ. 2 ಒಂದೇ ಎಷ್ಟು 2 ಒಂದೇ 2 ನೆಕ್ಸ್ಟ್ 3 2 6 ಮೈನಸ್ 2 ಒಂದೇ 2 6 3 18 ಪೂರ್ಣಾಂಕ ಕರ್ಣಿ 2 ಒಂದೇ 2 2 3 6 ಕರ್ಣಿ ಗುಣಿಸ್ಬೇಕಾಗುತ್ತೆ. 2 ಒಂದೇ 2 ಈ ಕರ್ಣಿ ಗುಣಿಸ್ಬೇಕಾಗುತ್ತೆ. 6 3 18. ಈಗ ವರ್ಗವನ್ನು ಬಿಡಿಸಿದ್ರೆ 2 ಸ್ಕ್ವೇರ್ 4 ಇಂಟು ಇಲ್ಲಿ ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿಷ್ಟು 2 ಮೈನಸ್ ಇಲ್ಲಿ 2 ಸ್ಕ್ವೇರ್ 4 ಇಂಟು ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಗುತ್ತೆ. ಎಷ್ಟಾಗುತ್ತೆ 6 ಆಗುತ್ತೆ. ಅಂದ್ರೆ 2 ವರ್ಗ 4 ಆಗುತ್ತೆ. 4 ವರ್ಗ ಮೂಲ ಎಷ್ಟಾಗುತ್ತೆ 2 ಬರ್ತಾ ಹೋಗುತ್ತೆ ಸ್ಕ್ವೇರ್ ಬಿಡಿಸಿದಾಗ. ಇಲ್ಲಿ 6 ವರ್ಗ ಮಾಡಿದ್ರೆ 36 ಆಗುತ್ತೆ. ರೂಟ್ 36 ಆಗುತ್ತೆ. 36 ವರ್ಗ ಮೂಲ ಎಷ್ಟಾಗುತ್ತೆ 6 ಆಗುತ್ತೆ. ಅವಾಗ ಸ್ಕ್ವೇರ್ ಹೋಗ್ಬಿಡುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು 2 ರೂಟ್ 6 ಮೈನಸ್
ಇದು 2 ರೂಟ್. ಇದನ್ನ ಸ್ವಲ್ಪ ಡಿವೈಡ್ ಮಾಡ್ಕೊಳ್ತೀನಿ. 18ನ್ನ 9 ಇಂಟು 2 ಮಾಡ್ಬೋದಾ? 9 2 18. ಅಂದ್ರೆ ಅಪವರ್ತನ ಮಾಡಿದಾಗ ಆ ಅಪವರ್ತನ ಒಂದು ಅಪವರ್ತನ ಇರಬೇಕು, ವರ್ಗ ಸಂಖ್ಯೆ ಇರಬೇಕು. 9 2 18 ಡಿವೈಡ್ ಬೈ 2 8 ಗುಣಿಸ್ಕೊಂಡಿದ್ದೀನಿ ಮೈನಸ್ 4 24 24. ವಿದ್ಯಾರ್ಥಿ ಲೆಕ್ಕ ತಪ್ಪಾಗಿದೆ. 2 2 ಪ್ಲಸ್ 1 2 ಇದು 3. ವಿದ್ಯಾರ್ಥಿ 3 ಮಾಡ್ಕೊಳ್ಳಿ. 3 ಇದು 3 ಇದು 3. ಲೆಕ್ಕ ಎಲ್ಲ ಒಂದು ಕಡೆ ತಪ್ಪಾಗಿದೆ. ಗುಣಿಸ್ಬೇಕಾದ್ರೆ 2 2 2 ರೂಟ್ 2 ಪ್ಲಸ್ 2 2 2 3 6 ಸರಿ ಇದೆ ಅಲ್ವಾ? ಸರಿ ಇದೆ. 6 6 6 ಸರಿ ಇದೆ. ಮುಗಿಸ್ತಾವಣ ಕನ್ಫ್ಯೂಸ್ ಆಗ್ತಿದೆ. ನೆಕ್ಸ್ಟ್ 2 ರೂಟ್ 6 ಮೈನಸ್ 9 ವರ್ಗಮೂಲ ಎಷ್ಟು? 3. 9 ವರ್ಗಮೂಲ ಇದೆ 3 ಇದೆ. ಆ 3 9 ವರ್ಗಮೂಲ 3 ಆಗುತ್ತೆ. ಹೊರಗಡೆ ಬಂದಾಗ ಎಷ್ಟಾಗುತ್ತೆ? 2 ಇಂಟು 3 2 ಮೂಲ ಎಷ್ಟು? 6. 6 ರೂಟ್ 2 ಡಿವೈಡೆಡ್ ಬೈ ಈಗ 24 8ನ್ನ ಕಡೆಗೆ ಎಷ್ಟಾಗುತ್ತೆ? 16 ಆಗುತ್ತೆ. ಮೈನಸ್ 16 ಆಗುತ್ತೆ. ಯಾಕಂದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ 24 8 ಅಂತ ಹೇಳಿದ್ರೆ ಮೈನಸ್ 16 ಆಗುತ್ತೆ. ಈಗ ಅಂಶದಲ್ಲಿರುವ 2 ಮತ್ತು 6 ಯಾವ ಬಗ್ಗಿಂದ ಭಾಗ ಆಗುತ್ತೆ? ಸಾಮಾನ್ಯವಾಗಿ 2 2ನೇ ಕಾಮ ಆಗುತ್ತೆ. ಅಂದ್ರೆ 2 ರೂಟ್ 6 ಅಲ್ಲಿ 2 ರೂಟ್ ಇದು ರೂಟ್ 6 ಮೈನಸ್ 2ರಿಂದ 6 ಭಾಗಿಸಿ 2 3 ರೂಟ್ 2 ಡಿವೈಡ್ ಬೈ 16. ಈ 2ರಿಂದ 16 ಭಾಗಿಸಿ 2 8 ಉಳಿದೇನು? ರೂಟ್ 6 ಮೈನಸ್ 3 ರೂಟ್ 2 ಡಿವೈಡ್ ಬೈ ಮೈನಸ್ 8 ಬಂತು. ವಿದ್ಯಾರ್ಥಿಗಳಲ್ಲಿ ಮೈನಸ್ ಬಂದಿರೋದ್ರಿಂದ ಇದನ್ನ ಇಷ್ಟಕ್ಕೆ ಬೇಕು ಉತ್ತರ ಬಿಡಬಹುದು. ಇಲ್ಲಾಂದ್ರೆ ಧನಸಂಖ್ಯೆ ಮಾಡಬೇಕು ಅಂತ ಹೇಳಿದ್ರೆ ಈ ಋಣ ಸಂಖ್ಯೆಯನ್ನ ಧನ ಸಂಖ್ಯೆ ಮಾಡಬೇಕು ಅಂತ ಹೇಳಿದ್ರೆ ಇಡೀ ಸಮೀಕರಣವನ್ನ ಮೈನಸ್ ಇಂದ ಗುಣಿಸ್ಕೊಂಡ್ರೆ ಇದೇನಾಗುತ್ತೆ? ಮೈನಸ್ ಆಗುತ್ತೆ. ಇದು ಪ್ಲಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ಅಲ್ಲಿಗೆ ಇದು ಪ್ಲಸ್ ಆಗುತ್ತೆ. ಮೈನಸ್ ಇಂದ ಗುಣಿಸ್ಕೊಂಡಾಗ ಇಂಟು ಮೈನಸ್ ಮಾಡಿದ್ರೆ ಅಲ್ಲಿಗೆ ಮೈನಸ್ 6 ಸಾರಿ ಮೈನಸ್ ಮೈನಸ್ 6 ರೂಟ್ ಪ್ಲಸ್ 3 ರೂಟ್ 2 ಡಿವೈಡ್ ಬೈ ಮೈನಸ್ ಇಂಟು ಮೈನಸ್ ಪ್ಲಸ್ 8. ಸ್ವಲ್ಪ ಚೇಂಜ್ ಮಾಡಬಹುದು. 3 ರೂಟ್ 2 ಮೈನಸ್ ರೂಟ್ 6 ಡಿವೈಡ್ ಬೈ ಇದರ ಫಸ್ಟ್ ಧನ ಸಂಖ್ಯೆ ಬರೆದಿದೆ, ನಮ್ಮ ಋಣ ಸಂಖ್ಯೆ ಬರೆದಿದೆ ಪ್ಲಸ್ 8. ಇಷ್ಟು ಉತ್ತರ ಬರ್ತಾಗುತ್ತೆ. ವಿದ್ಯಾರ್ಥಿಗಳಲ್ಲಿ ಫಸ್ಟ್ ಏನ್ ಮಾಡಬೇಕು ಅಂತ ಹೇಳಿದ್ರೆ ಕಾಸ್ 45 ಬೆಲೆ ಹಾಕಬೇಕು, ಸೆಕೆಂಡ್ 30 ಬೆಲೆ ಹಾಕಬೇಕು, ಪ್ಲಸ್ ಕೋಸೆಕೆಂಡ್ 30 ಬೆಲೆ ಹಾಕಬೇಕು. ಆಯ್ತಾ? ಬೆಲೆ ಹಾಕ್ಬಿಟ್ಟು ಛೇದದಲ್ಲಿ ಇರೋದನ್ನ ಭಿನ್ನ ರಾಶಿ ರೂಪದಲ್ಲಿ ಇರೋದ್ರಿಂದ ಲಾಸ ತೆಗಿಬೇಕು. ಲಾಸ ಎಷ್ಟು? ರೂಟ್ 3. ರೂಟ್ 3 ತಂದಾಗ 2 ಪ್ಲಸ್ 2 ರೂಟ್ 3 ಆಗುತ್ತೆ. ನೆಕ್ಸ್ಟ್ ಈ ಭಾಗಾಕಾರ ಚಿಹ್ನೆಯನ್ನ ಇಂಟು ಮಾಡಿದ್ರೆ ರೂಟ್ 2ನೇ ಒಂದು ಇಂಟು ಇದೇನಾಗುತ್ತೆ? ವ್ಯಕ್ರಮ ಆಗುತ್ತೆ. ಇದು ಮೇಲಾಗುತ್ತೆ, ಇದು ಬರುತ್ತೆ. ಅಲ್ಲಿಗೆ ರೂಟ್ 3 ಇಂಟು ಮಾಡಿದಾಗ ಇದನ್ನು ಇಂಟು ಮಾಡಿದಾಗ ಇದು ವಿಲೋಮ ಆಗ್ತಾ ಹೋಗುತ್ತೆ. ರೂಟ್ 3 ಡಿವೈಡ್ ಬೈ 2 ಪ್ಲಸ್ 2 ರೂಟ್ 3 ಅಂಶ ಗುಣಿಸ್ಕೊಳ್ಳಿ. ರೂಟ್ 3 ರೂಟ್ 2ರಿಂದ 2 ಪ್ಲಸ್ 2 ರೂಟ್ 3 ಗುಣಿಸ್ಕೊಳ್ಳಿ. ಅಲ್ಲಿಗೆ ರೂಟ್ 3 2 1 2 ರೂಟ್ 2 2 1 2 2 3 6. ಇದಕ್ಕೇನ್ ಮಾಡ್ಬೇಕು ಅಂತ ಹೇಳಿ ಅಕರ್ಣಿಕಾರಕ ಹಾಕ್ಬೇಕು. ಛೇದಕ್ಕೆ ಅಕರ್ಣಿಕಾರಕ. ಛೇದದಲ್ಲಿರೋ 2 ರೂಟ್ 2 ಪ್ಲಸ್ 2 ರೂಟ್ 6 ಇದೆ. ಛೇದದಲ್ಲಿರುವ ದ್ವಿಪದ ಕರ್ಣಿಕೆ ಪ್ಲಸ್ ಇದ್ದಾಗ ಮೈನಸ್ ಮಾಡಬೇಕು, ಮೈನಸ್ ಇದ್ದಾಗ ಪ್ಲಸ್ ಮಾಡಬೇಕು. ಈಗ 2 ರೂಟ್ 2 ಪ್ಲಸ್ 2 ರೂಟ್ 6 ಇದೆ ಅಲ್ವಾ? ಇದಕ್ಕೆ ಅಕರ್ಣಿಕಾರಕ 2 ರೂಟ್ 2 ಮೈನಸ್ 2 ರೂಟ್ 6. 2 ರೂಟ್ 2 ಮೈನಸ್ 2 ರೂಟ್ 6 ಎರಡು ಕಡೆ ಹಾಕಿ ಛೇದದಲ್ಲಿ ಮತ್ತೆ ಅಂಶದಲ್ಲಿ ಹಾಕ್ಬಿಟ್ಟು
ಅಂಶಾಂಶ ಗುಣಿಸ್ಬೇಕಾಗತ್ತೆ. √3 ಇಂಟು 2√2 ಮೈನಸ್ 2√6 ಗುಣಿಸಿದ್ರೆ ಎಷ್ಟು ಇದು ಗುಣಿಸಿದ್ರೆ ಇದು a+b ಇಂಟು a-b ಸೂತ್ರ ಪ್ರಕಾರ ಬರ್ತಾ ಹೋಗುತ್ತೆ. ಅದರ ಪ್ರಕಾರ 2√2² ಮೈನಸ್ 2√6² ಆಗುತ್ತೆ. ಇದನ್ನ ಗುಣಿಸ್ಕೊಳ್ಳಿ, ಇದನ್ನ ವರ್ಗ ಮಾಡಿ ಎಷ್ಟು ಸುಲಭ ಬಂದಾಗ ಉತ್ತರ ಬರ್ತಾ ಹೋಗುತ್ತೆ. ವಿದ್ಯಾರ್ಥಿಗಳೇ, ಇನ್ನೊಂದು ಲೆಕ್ಕ ಬಿಡಿಸೋಣ. ಎಷ್ಟು ಲೆಕ್ಕ sin 30 degree plus tan 45 degree minus cosecant 60 degree secant 30 degree plus cos 60 degree plus cot 45 degree. Cot 45 degree. Sin 30 degree plus cot 45 degree minus cosecant 60 degree divided by secant 30 degree plus cos 60 degree plus cot 45 degree. ಈಗ ಕೋಷ್ಟಕ ಪ್ರಕಾರ ಲೆಕ್ಕ ಬಿಡಿಸ್ತಾ ಹೋದ್ರೆ sin 30 ಡಿಗ್ರಿ ಅಂತ ಹೇಳಿದ್ರೆ ಎರಡನೇ ಒಂದು, sin 30 ಎರಡನೇ ಒಂದು ಮೈನಸ್ tan 45 ಅಂತ ಹೇಳಿದ್ರೆ ಒಂದು ಮೈನಸ್ cosecant 60 √3 2 ನೆಕ್ಸ್ಟ್ secant 30 √3 2 ಪ್ಲಸ್ cos 60 ಎರಡನೇ ಒಂದು ಪ್ಲಸ್ cot 45 ಇಷ್ಟು ಒಂದು. ನೋಡಿ sin 30 ಬೆಲೆ ಎರಡನೇ ಒಂದು ಪ್ಲಸ್ tan 45 ಬೆಲೆ ಒಂದು ಮೈನಸ್ cosecant 60 ಡಿಗ್ರಿ √3 2 ಡಿವೈಡ್ ಬೈ secant 30 ಬೆಲೆ √3 2 ಪ್ಲಸ್ cos 60 ಬೆಲೆ ಎರಡನೇ ಒಂದು ಪ್ಲಸ್ cot 45 ಬೆಲೆ ಒಂದು. ಈ ರೀತಿಯಾಗಿ ಬೆಲೆ ಹುಡುಕಬೇಕಾಗುತ್ತೆ. ಈಗ ಅಂಶದಲ್ಲಿ ಲಾಸ ತೆಗೆದ್ರೆ ಎಷ್ಟಾಗುತ್ತೆ? ಎರಡನೇ ಒಂದು ಇಲ್ಲಿ 1/1 ತಿಳ್ಕೊಬೇಕಾಗತ್ತೆ. ಎಷ್ಟು? √3. ಅಲ್ಲಿಗೆ 2√3 ಲಾಸ 2√3. ಈ ಎರಡರಿಂದ 2√3 ಭಾಗಿಸಿದ್ರೆ 2 ಕ್ಯಾನ್ಸಲ್ ಆಗುತ್ತೆ. ಎಷ್ಟು? √3 ಇಂಟು 1 √3 ಪ್ಲಸ್ ಇಲ್ಲಿ 1/1 ತಿಳ್ಕೊಬೇಕಾಗತ್ತೆ. ಒಂದಿಂದ √3 ಭಾಗಿಸಿದ್ರೆ 2√3 ಬರುತ್ತೆ. 2√3 ಇಂಟು 1 2√3 ಮೈನಸ್ √3 2√3 ಭಾಗಿಸಿದ್ರೆ √3 ಕ್ಯಾನ್ಸಲ್ ಆಗುತ್ತೆ. ಉಳಿಯೋದು ಎಷ್ಟು? 2 4 ಡಿವೈಡೆಡ್ ಬೈ ಇಲ್ಲಿ ಲಾಸ ತೆಗಿರಿ. ಈಗ ಇಲ್ಲಿ ಲಾಸ ಎಷ್ಟು ಬರುತ್ತೆ? 2√3 ಬರ್ತಾ ಹೋಗುತ್ತೆ. 2√3. ಈಗ √3ರಿಂದ 2√3 ಭಾಗಿಸಿದ್ರೆ √3 ಕ್ಯಾನ್ಸಲ್ ಆಗುತ್ತೆ. ಎಷ್ಟು? 2. ಈ 2 ಇಂಟು 2 4 ಪ್ಲಸ್ 2ರಿಂದ 2√3 ಭಾಗಿಸಿದ್ರೆ 2 ಕ್ಯಾನ್ಸಲ್ ಆಗುತ್ತೆ. √3 ಬರುತ್ತೆ.
ರೂಟ್ 3 ಇಂಟು 1 ರೂಟ್ 3 ರೂಟ್ 3 ಎರಡರಿಂದ 2 ರೂಟ್ 3 ಭಾಗ ಆಗುತ್ತೆ 2 ಹೋಗುತ್ತೆ ರೂಟ್ 3 ಇಂಟು ರೂಟ್ 1 ಪ್ಲಸ್ 1ರಿಂದ ಅಷ್ಟೇ ಬರ್ತಾ ಹೋಗುತ್ತೆ ಅಲ್ಲಿಗೆ 2 ರೂಟ್ 3 4 ಇದೇ ಅಂತೇಳಿ ಈಗ ಇದನ್ನ ರೂಟ್ 3 ಪ್ಲಸ್ 2 ರೂಟ್ 3 ಮೈನಸ್ 4 ಡಿವೈಡ್ ಬೈ 2 ರೂಟ್ 3 ಇದಕ್ಕೆ ಸುಲಭ ತಗೊಂಡ್ಬಿಡ್ತೀನಿ ನಾನು ಫಸ್ಟ್ ನೋಡಿ ಸಜಾತೀಕರಣಗಳು 2 ರೂಟ್ 3 ಪ್ಲಸ್ 1 ರೂಟ್ 3 ಎಷ್ಟಾಯ್ತು 3 ರೂಟ್ 3 ಆಯ್ತು ಎಷ್ಟಾಯ್ತು 3 ರೂಟ್ 3 ಮೈನಸ್ 4 ಮೈನಸ್ 4 1 ರೂಟ್ 3 2 ರೂಟ್ 3 ಸಜಾತೀಕರಣಗಳಿಂದ 2 ಪ್ಲಸ್ 1 ಎಷ್ಟಾಯ್ತು 3 ಆಯ್ತು 3 ರೂಟ್ 3 ಮೈನಸ್ 4 ಡಿವೈಡ್ ಬೈ 2 ರೂಟ್ 3 ಇಂಟು ಈ ಭಾಗಾಕಾರ ಚಿಹ್ನೆ ತಂದು ಇಂಟು ಮಾಡ್ತೀನಿ ಇಂಟು ಮಾಡಿದ್ರೆ ಇದು ವ್ಯಕ್ರಮ ಆಗುತ್ತೆ ವಿಲೋಮ ಆಗುತ್ತೆ ಇದು 2 ರೂಟ್ 3 ಹಂಗೆ ಇಟ್ಕೊಳ್ಳಿ ಇಲ್ಲೂ ಕೂಡ ಏನಾಗುತ್ತೆ 4 ಹಾಗೆ ಇಟ್ಕೊಳ್ಳಿ 4 ಇಲ್ಲಿ 1 ರೂಟ್ 3 ಪ್ಲಸ್ 2 ರೂಟ್ 3 2 1 ಎಷ್ಟಾಯ್ತು 3 ಆಯ್ತು ಪ್ಲಸ್ 3 ರೂಟ್ 3 ಈಗ ಇದು ಕ್ಯಾನ್ಸಲ್ ಆಗುತ್ತೆ ಅಂತರ್ಛೇದ ಇದೇನು 3 ರೂಟ್ 3 ಮೈನಸ್ 4 ಡಿವೈಡ್ ಬೈ 4 ಪ್ಲಸ್ 3 ರೂಟ್ 3 4 ಪ್ಲಸ್ 3 ರೂಟ್ 3 ಇಷ್ಟಕ್ಕೆ ಬಿಡ್ಬೋದು ಇಲ್ಲಾಂದ್ರೆ ಇದಕ್ಕೆ ಅಕರ್ಣಿಕಾರಕ ಮಾಡಿದ್ರೆ 3 ರೂಟ್ 3 ಮೈನಸ್ 4 ಡಿವೈಡ್ ಬೈ 4 ಪ್ಲಸ್ 3 ರೂಟ್ 3 ಇಂಟು ಛೇದಕ ಅಕರ್ಣಿಕಾರಕ ಮಾಡಿದ್ರೆ 4 ಮೈನಸ್ 3 ರೂಟ್ 3 ಡಿವೈಡ್ ಬೈ 4 ಮೈನಸ್ 3 ರೂಟ್ 3 ಇದು ಗುಣಿಸ್ಬೇಕಾಗತ್ತೆ 3 ರೂಟ್ 3 ಮೈನಸ್ 4 4 ಮೈನಸ್ 3 ರೂಟ್ 3 ಇದನ್ನ ಗುಣಿಸಿ ಇದು a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆ ಲೆಕ್ಕನೆ ಬಿಡಿಸಿದ್ರು ಲೆಕ್ಕವನ್ನ a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಅದ್ರ ಪ್ರಕಾರ ಬಿಡಿಸಿದ್ರೆ 4 ಸ್ಕ್ವೇರ್ ಮೈನಸ್ 3 ರೂಟ್ 3 ಹೋಲ್ ಸ್ಕ್ವೇರ್ 4 ಸ್ಕ್ವೇರ್ ಮೈನಸ್ 3 ರೂಟ್ 3 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ದ್ವಿಪದ ಗುಣಿಸ್ಕೊಳ್ಳಿ 3 4 12 ಇಂಟು ರೂಟ್ 3 3 4 12 ರೂಟ್ 3 ಪ್ಲಸ್ ಇಂಟು ಮೈನಸ್ ಮೈನಸ್ 3 3 9 ರೂಟ್ 3 3 9 4 ಪ್ಲಸ್ ಇಂಟು ಮೈನಸ್ ಮೈನಸ್ 4 4 16 ಮೈನಸ್ ಇಂಟು ಮೈನಸ್ ಪ್ಲಸ್ 3 4 12 ರೂಟ್ 3 ದ್ವಿಪದ ಗುಣಿಸಿದ್ರೆ ಇದರಿಂದ ಇದೊಂದು ಸಾರಿ ಇದರಿಂದ ಇದೊಂದು ಸಾರಿ ಇದೊಂದು ಸಾರಿ ಇದರಿಂದ ಒಂದು ಸಾರಿ ಹೀಗೆ ಗುಣಿಸ್ಬೇಕಾಗುತ್ತೆ ಎಷ್ಟು ಛೇದದಲ್ಲಿರೋದು 4 ಸ್ಕ್ವೇರ್ 16 ಮೈನಸ್ 3 ವರ್ಗ 9 ಇಂಟು ಇಲ್ಲಿ ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆದ್ರೆ ಉಳಿಯೋದು 3 ಈಗ 12 ಇಂಟು ರೂಟ್ 3 ಮೈನಸ್ ಇದನ್ನ 9 ಇಂಟು 3 ಬರೀಬಹುದು 9 9 9 3 ಮೈನಸ್ 16 ಪ್ಲಸ್ 12 ರೂಟ್ 3 ಡಿವೈಡ್ ಬೈ 16 ಮೈನಸ್ 9 ಎಷ್ಟು 27 ಇಲ್ಲಿ ಪ್ಲಸ್ 12 ರೂಟ್ 3 ಸಾರಿ ಹೋಗೋದಿಲ್ಲ ಪ್ಲಸ್ ಪ್ಲಸ್ ಇದೆ ಕ್ಯಾನ್ಸಲ್ ಆಗಲ್ಲ ಇದು ಸಜಾತೀಕರಣಗಳಾಗುತ್ತೆ ಇದನ್ನ ಏನ್ ಮಾಡ್ಬೋದು ಈಗ
ಕೂಡ್ಬೋದು. 12 12 24, 24 ರೂಟ್ 3 ಎಷ್ಟು ಮೈನಸ್ 33 ಎಷ್ಟು 27 ಮೈನಸ್ 16, 33 27 ಮೈನಸ್ 16, 27ರಲ್ಲಿ 14 ಕಂಡ್ರೆ 27ರಲ್ಲಿ 14 ಕಂಡ್ರೆ ಎಷ್ಟು 1 ಮೈನಸ್ 11 ಸಂಖ್ಯೆ ಮೈನಸ್ 11 ಆಗುತ್ತೆ. ನೆಕ್ಸ್ಟ್ 24 ರೂಟ್ 3 ಇಲ್ಲಿ 27 ಮೈನಸ್ 27 ಮೈನಸ್ 16 ಇದೆ, ಕೂಡ್ಬೇಕಾಗುತ್ತೆ. ಮೈನಸ್ ಇದ್ರೆ ಕೂಡ್ಬೇಕಾಗುತ್ತೆ. ಇದು ಕೂಡಿದ್ರೆ 12 13 ಇಷ್ಟ 1 43 ಮೈನಸ್ 43 ಬೈ ಮೈನಸ್. ವಿದ್ಯಾರ್ಥಿಗಳೇ, ಈ ಅಭ್ಯಾಸ 11.8ರಲ್ಲಿ 1 2 3 4 ಲೆಕ್ಕ ಬಿಡಿಸಿದ್ದೀನಿ. 5ನೇ ಲೆಕ್ಕವನ್ನ ಬಿಡಿಸ್ಬೋದು. ಇದೇ ರೀತಿಯಾಗಿ ನೀವು 5ನೇ ಲೆಕ್ಕವನ್ನ ನೋಡ್ಕೊಂಡು ಬಿಡಿಸೋದನ್ನ ಕಲ್ತ್ಕೊಳ್ಳಿ. ಧನ್ಯವಾದ.